ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ರೆಂಟ್ ಇದೆ ಸ್ನೇಹಿತರೆ. ಅದೇನು ಎಷ್ಟು ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಸುಧಾ ಅಂತೇಳಿ LLB ಮಾಡ್ಕೊಂಡಿದ್ದಾರೆ, ಅಡ್ವೊಕೇಟು, ಸ್ವಂತದ್ದು ಊರು ಹುಬ್ಳಿ, ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ. ನೋಡಿ, ಹೌಸ್ ಬಂದು ಅಪಾರ್ಟ್ಮೆಂಟ್ಲಿ ವಾಸಕ್ಕೆ ಸ್ವಂತಕ್ಕೆ 4 ಮನೆ ಇದ್ದಾವೆ. ಅದರಲ್ಲಿ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಹಾಗೆ ಇನ್ನೊಂದು ಮನೆಯಲ್ಲಿ ಗಂಡ ಇದ್ದಾರೆ. ಒಟ್ಟಿಗೆ ಇಲ್ಲ, ಯಾಕೆಂದರೆ ಅವರು ಹೇಳಿದ ರೀತಿ ನಡೆದುಕೊಂಡಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಇವರು. ಇನ್ನು 2 ಮನೆ ರೆಂಟ್ಗೆ ನೀಡಲಾಗುತ್ತೆ. ತಿಂಗಳಿಗೆ ಸರಿಯಾಗಿ ಕೊಡದೆ ಹೋದರೆ ಅವತ್ತೇ ಖಾಲಿ ಮಾಡಿಸ್ಬಿಡ್ತೀನಿ. ಬೇಕಾದ ಸೌಲಭ್ಯಗಳು ಎಲ್ಲ ಸಿಗುತ್ತೆ. ಕುಡಿಯೋಕ್ಕೆ ಹಣ್ಣಿನ ಜ್ಯೂಸು ತಂದು ಕೊಡ್ತೀವಿ. ಆದರೆ ಅದಕ್ಕೆಲ್ಲ ಚಾರ್ಜ್ ಆಗುತ್ತದೆ, ವರ್ಷದ ಲೆಕ್ಕಾಚಾರ ಆಗುತ್ತೆ. ಓಕೆನಾ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮನೋಜ್ ಅಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಹೆಸರು. ಇನ್ನು ಅನುಸರಿಸಬೇಕಾದ ನಿಯಮಗಳು ಏನೇನಪ್ಪ ಅಂತಂದರೆ, ಈ ಒಂದು ಅಪಾರ್ಟ್ಮೆಂಟಲ್ಲಿ ರೆಂಟ್ಗೆ ಇರಬೇಕು ಅಂತಂದರೆ, ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ ಒಂದು ಶಿಸ್ತು ಹಾಗೂ ಬದ್ಧವಾಗಿರಬೇಕು. ಅಕ್ಕಪಕ್ಕದವರ ಜೊತೆ ಹೊತ್ತು ಜಾಸ್ತಿ ಮಾತನಾಡುವ ಹಾಗಿಲ್ಲ, ಮತ್ತು ನಿಮ್ಮ ಮನೆ ಮುಂದೆ ಕಸ ಕಡ್ಡಿ ಬೀಳುವ ಹಾಗಿಲ್ಲ. ಹಾಗೆ ನೋಡಿಕೊಳ್ಳಬೇಕು ಅಂದರೆ ಸ್ವಂತ ಮನೆ ಹಾಗೆ ಅಂತ ಹೇಳಿದ್ದಾರೆ. ಇನ್ನು ಬೀದಿ ನಾಯಿ ಜಾಸ್ತಿ ಇದ್ದಾವೆ, ಅದಕ್ಕೂ ಕೂಡ ಊಟವನ್ನು ಹಾಕುತ್ತಿರಬೇಕು. ಹಾಗೆ ಮನೆ ಮುಂದೆ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟರೆ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತ ಇಲ್ಲಿ ಅವರ ಒಂದು ಅನಿಸಿಕೆನ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ತೀರಾ ಮೇಲಕ್ಕೆ ಹೋಗಿ ಬಟ್ಟೆ ಒಗೆಯೋದು ಅಥವಾ ಸಂಬಂಧಿಕ ಬಂದಾಗ ತುಂಬ ಜನರ ಜೊತೆ ಸೇರಿಕೊಂಡು ಪಾರ್ಟಿ ಮಾಡೋದು, ಇದೆಲ್ಲವನ್ನು ಈ ಒಂದು ಅಪಾರ್ಟ್ಮೆಂಟಲ್ಲಿ ನಿಷೇಧ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇವೆಲ್ಲ ಮಾಡೋಗಿಲ್ಲ, ಯಾಕೆಂದರೆ ಅಪಾರ್ಟ್ಮೆಂಟು ತುಂಬ ಸುಂದರವಾಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ಇವೆಲ್ಲ ಮಾಡೋವಾಗಿಲ್ಲ ಅಂತಕ್ಕಂಥದ್ದು. ಮತ್ತು ಅಪಾರ್ಟ್ಮೆಂಟ್ ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಒಂಥರ ಲಾಡ್ಜ್ ಥರ ಇರುತ್ತೆ, ಬಟ್ ಆದರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಅಪಾರ್ಟ್ಮೆಂಟಲ್ಲಿ ಏನೇನಪ್ಪ ಸೌಲಭ್ಯಗಳಿದ್ದಾವೆ ಅಂತಂದರೆ, ನೋಡಿ, ಒಂದು ಬೆಡ್ರೂಮಲ್ಲೂ ಮತ್ತು ಡೈನಿಂಗ್ ಹಾಲು, 2 ಸೋಫಾ ಸೆಟ್ಟು, ಮತ್ತು LED ಲೈಟ್ ಇರುತ್ತೆ, ಮತ್ತು ವಾಲ್ ಪೇಂಟಿಂಗ್ಸ್ ಇರುತ್ತೆ, 15 ಕಾರ್ ಪಾರ್ಕಿಂಗ್ ಸ್ಪೇಸ್ ಇರುತ್ತೆ, ಮತ್ತು 3rd ಫ್ಲೋರು ಹೌಸು ರೆಂಟ್ಗೆ ಕೊಡ್ತಾರೆ, ಮತ್ತು ಲಿಫ್ಟ್ ಕೂಡ ಈ ಒಂದು ಅಪಾರ್ಟ್ಮೆಂಟಲ್ಲಿ ಇದೆ ಅಂತ ಹೇಳ್ಬೋದು. ತುಂಬ ಇಷ್ಟೆಲ್ಲ ಫೆಸಿಲಿಟೀಸ್ ಇರ್ತಕ್ಕಂಥ ಮನೆಗೆ ನೋಡಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.